ಎಲ್ಲರಿಗೂ ನಮಸ್ಕಾರ. ರಾಯಚೂರು ಜಿಲ್ಲೆ ವೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ ನಿನ್ನೆ ಒಂದು ಮರ್ಡರ್ ಕೇಸ್ ಆಗಿರುತ್ತದೆ. ಇದರಲ್ಲಿ ವಿಕ್ಟಿಮ್ ಹೆಸರು ತಿರುಪತಿ ಸನ್ ಆಫ್ ಯಂಕೋಬಾ. ಸುಮಾರು 3 ದಿನಗಳ ಹಿಂದೆ ತಿರುಪತಿ ಮತ್ತು ಅವನ ಸ್ನೇಹಿತರಾದ ಆವೇಶ್ ಮತ್ತು ರಾಜು ಇವರು ಊಟಕ್ಕೆ ಕುಳಿತಿರುವಾಗ ಆಪಸ್ಪರ ಸ್ವಲ್ಪ ಮಾತಿನ ಮಾತು ಚಕಮಕಿಯಾಗಿ ಹೊಡೆದಾಟ ಆಗಿರುತ್ತದೆ. ಆ ಸನ್ನಿವೇಶದಲ್ಲಿ ಆವೇಶ್ ಮತ್ತು ರಾಜು ಅವರು ತಿರುಪತಿ ಅವರಿಗೆ ಹೊಡೆದಿರುತ್ತಾರೆ ಆ್ಯಂಡ್ ತದನಂತರ ಪರಾರಿಯಾಗಿರುತ್ತಾರೆ. ನಿನ್ನೆ ದಿನಾಂಕ ಕೊಲೆಯಾದವರು ಶ್ರೀ ತಿರುಪತಿ ಅವರ ತಂದೆಯವರು ಯಂಕೋಬಾ ಕಂಪ್ಲೇಂಟ್ ಕೊಡ್ತಾರೆ. ತದನಂತರ ನಾವು ಮರ್ಡರ್ ಕೇಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವು ಶಂಕಿತರನ್ನು ನಾವು ಪ್ರಶ್ನೆ ಮಾಡ್ತೀವಿ ಆ್ಯಂಡ್ ಇಂಟ್ರೋಗೇಷನ್ ಮಾಡುವಾಗ ಆವೇಶ್ ಮತ್ತು ರಾಜು ಅವರು ತಪ್ಪನ್ನು ಒಪ್ಪಿಕೊಂಡು ತದನಂತರ ಅವ್ರಿಗೆ ಇವಾಗ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಹಾಗೂ ಸೀಸರ್ ಪಂಚನಾಮ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಎಲ್ಲ ತೊಗೊಂಡು ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಫರ್ದರ್ ಜುಡಿಷಿಯಲ್ ಕಸ್ಟಡಿಗೆ ರಿಕ್ವೆಸ್ಟ್ ಕೂಡ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಟೋಟಲಿ ಡಿಕಂಪೋಸ್ ಸ್ಟೇಟಲ್ಲಿ ನಮ್ಮದು ಬಾಡಿ ಸಿಗುತ್ತೆ. ಮೋರ್ ದೆನ್ 48 hours ಡಿಕಂಪೋಸಿಷನ್ ಸ್ಟೇಟ್ ಆಗಿರುತ್ತೆ. ತಲೆ ಅರೌಂಡ್ 100 meters ದೂರದಲ್ಲೇ ಸಿಕ್ಕಿರುತ್ತೆ. ಬಟ್ ಅದನ್ನು ಅವರು ಜಗಳ ಮಾಡುವಾಗ ಆ ಥರ ಅವರು ಹೊಡೆದ್ಬಿಟ್ಟು ಹೋಗಿರುತ್ತಾರೆ. ಸೊ ಇದರದ್ದು ಎಲ್ಲ ರಿಕವರಿ ಎಲ್ಲ ಆಗಿದೆ ಆ್ಯಂಡ್ ಇವಾಗ ಪಂಚನಾಮಸ್ ಕೂಡ ಆಗಿದೆ. ಎಲ್ಲರೂ ಈ 3 ಜನ ಕೂಡ ಕೂಲಿ ಕೆಲಸವಾಗಿ ಮಾಡ್ತಾಯಿದ್ರು. ನಮ್ಮ ಈ ರಾಯಚೂರಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಇತರೆ ಕಡೆ ಕೂಲಿ ಕೆಲಸ ಆಗಿ ಮಾಡ್ಕೊಂಡಿರ್ತಾಯಿದ್ರು. ಮೋಟಿವ್ ನನಗೆ ಏನು ಗೊತ್ತಿರೋ ಪ್ರಕಾರ ಇವಾಗ ತನಕ ಏನು ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ ಆರೋಪಿ ಆವೇಶ್ ಮತ್ತು ರಾಜು ಅವರಿಗೆ. ಅದರ ಪ್ರಕಾರ ಅವರು ಊಟ ಮಾಡ್ತಾ ಇರುವಾಗ ನನಗೆ ಮೊಬೈಲ್ ಕೊಡು ನಿನಗೆ ಮೊಬೈಲ್ ಕೊಡು ಅಂತ ಏನೋ ಕಿತ್ತಾಟ ನಡೀತಾ ಇತ್ತು. ಆವಾಗ ಸಿಟ್ಟು ಬಂದುಬಿಟ್ಟು ಅವರು ಮಾತಿನ ಚಕಮಕಿ ಆಗಿಬಿಟ್ಟು ತಲೆಗೆ ಇವ್ರಿಗೆ ಹೊಡೆದುಬಿಟ್ಟು ಆವಾಗ ಈ ಥರ ಘಟನೆ ಮರ್ಡರ್ ಆಗಿರುತ್ತದೆ. ನಾವು ಇನ್ನೂ ಅವ್ರದ್ದು ಕ್ರಿಮಿನಲ್ ಹಿಸ್ಟ್ರಿಯನ್ನು ಕೂಡ ನಾವು ಸರ್ಚ್ ಮಾಡ್ತೀವಿ ಆ್ಯಂಡ್ ಏನೇನು ಇದೆ ಅವ್ರದ್ದು ಕ್ರಿಮಿನಲ್ ಹಿಸ್ಟ್ರಿ ಕೂಡ ನಾವು ಹುಡುಕ್ತೀವಿ. ಬಟ್ ಸದ್ಯಕ್ಕೆ ನಾವು ವಿ ಆರ್ ಫೋಕಸಿಂಗ್ ಆನ್ ಆರೋಪಿಗಳು ಯಾರು ಇಟ್ಕೊಂಡಿದ್ದೀವಿ ಅವ್ರದ್ದು ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗನೆ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕಳಿಸೋದಕ್ಕೆ ನಾವು ಫೋಕಸ್ ಮಾಡ್ತಾಯಿದ್ವಿ. ಇದರದ್ದು ಬೇರೆ ಎಲ್ಲ ಇತಿಹಾಸ ಎಲ್ಲ ನೋಡ್ತಾ ಇಲ್ಲ. ವಿ ಆರ್ ಲುಕಿಂಗ್ ಅಟ್ ದ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್. ಅದ್ರ ಮೇಲೆ ನಾವು ತನಿಖೆ ಮಾಡ್ತಾಯಿದ್ವಿ. ಬೇರೆ ಏನೂ ಇಲ್ಲ. ಅವ್ರದ್ದು ಯಾವಾಗಲೂ ಜಗಳ ಮಾಡ್ತಾಯಿದ್ರು. ಅವರು ಊಟ ಮಾಡುವಾಗ ಆ್ಯಂಡ್ ಫ್ರೆಂಡ್ಸ್ ಆ್ಯಸ್ ಎ ಫ್ರೆಂಡ್ಸ್ ಅವರು ಸರ್ಕಲ್ ಯಾವಾಗಲೂ ಜಗಳ ಮಾಡ್ತಾಯಿದ್ರು. ಸೊ ಆವಾಗ ಸ್ವಲ್ಪ ಜಗಳ ಏನು ಇಂಟೆನ್ಸಿವ್ ಆಗಿಬಿಟ್ಟಿರುತ್ತೆ. ಆವಾಗ ಅವ್ರು ಮಾಡಿದ್ದಾರೆ. ಅದನ್ನು ನಾವು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಹುಡುಕ್ತೀವಿ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನನ್ನು ಕೂಡ ಮಾಡ್ತೀವಿ. ಏನಾದರೂ ಆ ಥರ ಕಂಡು ಬಂದರೆ, ಬಿಕಾಸ್ ಇದು ಆಲ್ರೆಡಿ ಇನ್ಸಿಡೆಂಟ್ ಆಗಿಬಿಟ್ಟು 72 hours ಆಗಿದೆ. ಸೊ ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕೊಡ್ಲಿ ತೊಗೊಂಡು ಕಡ್ದಾರ ಸರ್. ಅವರು ಅಣ್ಣ ತಮ್ಮ ಆವೇಶ ರಾಜು. ಅವ್ರ ಸ್ವಂತ ಅಣ್ಣ ತಮ್ಮನವರು? ಅವ್ರ ಸ್ವಂತ ಅಣ್ಣ ತಮ್ಮರು. ಏನು ಕೆಲಸ ಮಾಡ್ತಿದ್ದು ನಿಮ್ಮ ಕೂಲಿ ಕೆಲಸ ಬರ್ತದೆ. ನಿಮ್ಮಗ ಕೂಲಿ. ಇವರು ಕೂಲಿ ಕೆಲಸ ಮಾಡೋರೆ. ಎದ್ರ ಸಂಬಂಧ ಮಾಡ್ರಂತ? ಅದು ಚಲಿಗೆ ಪುಟ್ಟಿ ಒಯ್ದಾರ 4. ಯಾರು ಹೋದಾನಂತ? ನನ್ನ ಮಗ. ಅದರ ಸಂಬಂಧ ಆ ಮನೇಲಿ ಹಾಕಿದ್ದು ಮಕ್ಕೊಂದವ್ನು ಹೆಂಗೆ ಕುದಿಗೆ ಕಡ್ದಾರ? ಕಿಟಕಿಗಳಿದ್ದು ಹೋಗ್ಯಾರ. ಎಲ್ಲಿ ಐತಿ ಕಿಟಕಿ? ಮುಂದಿಂದ ಬ್ಯಾಕ್ ಸೈಡ್. ಅದ್ರಾಗಿಂದ ಬೆಡ್ರೂಮ್ನಿಂದ ಬಂದು ಬೀಗ ಹಾಕಿದ್ದು ಆಗ್ಯದ ಅವು ಕಿಟಕಿಲಿದ್ದು ಬಂದು ಕಡ್ದು ಹೋಗ್ಯಾರ. ಅದಾದ್ಮೇಲೆ ತಲೆನೇ ಇದ್ದಿಲ್ಲ ಅಂತಲ್ಲ? ತಲೆ ಇವತ್ತು ಸಿಕ್ಕದ ಸರ್. ಎಲ್ಲಿ ಹೋಗಿದ್ರಿ? ಅಲ್ಲಿ ಇಲ್ಲೇ ಬಚ್ಚಿಟ್ಟಾರ. ಎಲ್ಲಿ? ಅವ್ರ ಮನೇಲಿ. ಅವ್ರ ಮನೆ ಹತ್ರ. ಎದಕ್ಕೆ ಹಂಗೆ ಮಾಡಿದ್ರಂತ? ಅಷ್ಟು ಸಿಟ್ಟಿಂದ ಯಾಕೆ ಹಿಡಿಬೇಕಿತ್ತು? ಅದು ಗೊತ್ತಾಗಲ್ಲ ಸರ್. ಅದು ಅಷ್ಟೇ ಕಾರಣ? ಮತ್ತೆ ಅಷ್ಟೇ ಏನಿಲ್ಲ ಸರ್. ಮತ್ತು ಬೇರೆಲ್ಲ ನಮ್ಮ ಮಂದೆ. ಏನಾಗ್ಬೇಕ್ರಿ ಅವ್ರು ಹುಡುಗರು ನಿಮ್ಗೆ? ನಮ್ಮ ಕುಲ ಸರ್ ನಾಯಕರ ಮಂದಿ. ಅಲ್ಲ ನಿಮ್ಗೇನು ಅಂತಂಬ್ರ? ಏನೋ ಇಲ್ಲ ಏನಿಲ್ಲ ಸರ್. ಒಟ್ಟು ಸಂಬಂಧಿಕರು ಕುಲ್ದವ್ರು. ಮಗ ಒಬ್ಬನೇ ಇರ್ತಿದ್ನನ್ರಿ ನಿಮ್ಮ ಮನೆಯಾಗ? ಹೋಗೋದು ನಾನು ಇರ್ತದೆ ಸರ್. ನಾವು 1 ವರ್ಷ ಆಯ್ತು ಮನೆ ಖಾಲಿ ಮಾಡಿ. ನೀವೆಲ್ಲಿ ಇರ್ತಿದ್ರಿ? ಅಲ್ಲಿ ಅರಮೂರು ಸರ್ಕಲ್. ಯಾಕೆ ನೀವು ಯಾಕೆ ಬಿಟ್ಟು ಹೋಗಿದ್ರಿ ಮಗನ? ಸರ್ ಮುಸ್ಲಿಮ್ಸ್ ಹುಡುಗನ ಲಗ್ನ ಮಾಡ್ಕಿದ್ದ, ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ. ಅವ್ರಿಗೆ ನಾನು ಸೆಟ್ ಆಗಲಿಲ್ಲ. ನೀವು ಇರಪ್ಪ ಗಂಡ ಹೆಂಡತಿ ನಾನು ಬಿಟ್ಟು ಹೋಗ್ತೀನಿ ಅಂತ ಮನೆ ಬಿಟ್ಟು ಹೋಗಿನಿ ಸರ್. ಮತ್ತು ಮೊನ್ನೆ ಇನ್ಸಿಡೆಂಟ್ ಆದಾಗ ಏನು ತಿರ್ಲಿಲ್ಲನ್ರಿ? ಇಲ್ಲ. ಬೇರೆ ಎಲ್ಲಿ ಇದ್ರಂತ? ಬೇರೆ ಹೋಗ್ಯದ ಹೆಂಡತಿ. ಅವತ್ತು ರಾತ್ರಿ ಇಲ್ಲ 6 ತಿಂಗಳಾಯ್ತು ಬಿಟ್ಟು ಹೋಗ್ಯಾರ. ಏನು ಮಾಡಿ ಸರೇನ್ರಿ? ಮುಸ್ಲಿಮ್ ಹೆಸರು ನನ್ನ ಹೆಸರು ಗೊತ್ತಿಲ್ಲ ಸರ್. ಬಿಟ್ಟು ಹೋಗ್ಯಾರಿಗೆ. ಒಬ್ಬನೇ ಇರ್ತಿದ್ದ? ಇವನೊಬ್ಬನೇ ಇರ್ತದ. ಈ ನಿಮ್ಮ ಬೈಕ್ ಕಳ್ಳತನ ಮಾಡ್ತಿದ್ನಂತಾರಲ್ಲ ನಿಮ್ಮ ಮಗ? ಬೈಕು ಮೊಬೈಲ್ ಮಾಡ್ತೇವೆ ಸಣ್ಣ ಪುಟ್ಟು ಮಾಡ್ತಿದ್ದೆ ಸರ್ ಕಳ್ತನ. ಪೊಲೀಸರು ಬಂದು ಹೋಗಿದ್ರು ಅವಾಗ ಅರೆಸ್ಟ್ ಮಾಡೋದೆಲ್ಲ? ಪೊಲೀಸರು ಹೋಗೋದು 4 ಹೊಡೆದು ಬಿಡೋದು ಮತ್ತೆ ಅವ್ರಿಗೆ. ಅದೆಲ್ಲ ಹಾಕಿತ್ತು ಅಷ್ಟೇ. ಮತ್ತೆ ಯಾವುದೋ ಒಂದು ಕೊಲೆ ಕೇಸ್ನಾಗಿದ್ನಂತಲ್ಲ ಹಿಂದೆ?
ಹೌದು ಮರ್ಡರ್ ಕೇಸ್ನಾಗಿದ್ದ ಸರ್ 3 ವರ್ಷ ಜೈಲ್ನಾಗಿದ್ದ. ಯಾವಾಗ ಆಗಿತ್ತು ರೀ ಮಾಡ್ರದ? 4-5 ವರ್ಷ ತಳಗ. ಯಾರು ನೋಡ್ದೈತೇನ್ರಿ? ಎಂಪ್ಲಾಯ್ ಇದ್ದ ಸರ್, ಗಂಗಣ್ಣ ಅಂತೇಳಿ ಎಂಪ್ಲಾಯ್ ಇದ್ದ. ಅವ್ರು 4-5 ಮಂದಿ ಕಲ್ತು ಹೊಡೆದ್ರು. 4-5 ಮಂದಿ ಕಲ್ತು ಅದ್ರ ಇವನೇ ಇದ್ದ? ಇವನೇ ಇದ್ದ. ಎಷ್ಟು ವರ್ಷ ಇದ್ದೇನೆ ರೀ ಜೈಲ್ನಾಗ? 3 ವರ್ಷ ಸರ್. ಅದಾದ್ಮೇಲೆ ಲಗ್ನ ಆಗಿದ್ದೇನೆ ರೀ? ಹೊರಗೆ ಬಂದಮೇಲೆ ಲಗ್ನ ಮಾಡಿ. ಅದಾದ್ಮೇಲೆ ಚಲೋನೇ ಇದ್ದ? ಚಲೋ ಇದ್ದ. ಏನಾಗ್ಬೇಕಂತೀರಿ ಈಗ? ಈ ಥರ ಕೊಲೆ ಮಾಡ್ಯಾನ, ಏನು ಶಿಕ್ಷೆ? ಏನು ಶಿಕ್ಷೆ ಮತ್ತೆ ಪೊಲೀಸರು ಹೆಂಗೆ ಮಾಡ್ತಾರೆ ಮತ್ತು ಇದನ್ನು ಬರ್ತಾರೆ, ಇದನ್ನು FIR. ಕಾರಣ ಬೇರೆ ಏನಿಲ್ಲ ರೀ, ಇದು ಸಲಿಕೆಗೂ ಪುಟ್ಟಿ ಇಷ್ಟೇ ಅಷ್ಟೇ ಸರ್. ಮತ್ತು ಈ ಹುಡುಗರೇನ ಈಗ ರಾಜು ಅಥವಾ ಇದನ್ನ ಆರೋಪಿಗಳಿಬ್ರು ಮೊಬೈಲ್ ಕಸ್ಕೊಂಡು ಕೊಲೆ ಬೆದರಿಕೆ ಹಾಕಿದ್ನಂತಾರಂತ. ಇಲ್ಲ ಸರ್, ಸುಳ್ಳು ಮಾತಾವು ಅವೆಲ್ಲ ಸುಳ್ಳು. ಎಷ್ಟು ದಿವಸ ಕಸ್ಕೊಂಡು ಹೋಗಿದ್ನಂತೀರಿ ಪುಟ್ಟಿಯವನ? 3 ದಿನ ಕಸ್ಕೊಂಡು ಹೋಗ್ಯಾನ ಕೆಲ್ಸಕ್ಕಂತ. ಕೆಲ್ಸಕ್ಕೆ ಅವರು ಕೂಲಿ ಇವರು ಕೂಲಿ ಮಾಡೋದು, ಇಬ್ಬರು ಜೊತೆಗೆ ಆ ಕಾರಣ ಕೊಡ್ತಾರೆ. ಮೂರು ಜೊತೆಗೆ ಮತ್ತು ಒಂದೇ ಮನೆ ಊಟ ಮಾಡ್ಕೊಂಡು ತಿಂತಿದ್ರು ನಮ್ಮ ಮನೆಯಾಗ. ನಿಮ್ಮ ಮನೆಯಾಗ ಜೊತೆಗೆ